ಸರ್, ಮಾರುಕಟ್ಟೆನಲ್ಲಿ ನಮ್ಮ ರೂಪಾಯಿ ಮೌಲ್ಯ ಏನಾದ್ರು ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಸಿ ಅದು ಖಂಡಿತ ಕುಸಿತಾ ಇದೆ. ಓಕೆ. ಯಾಕಂತಂದ್ರೆ ನಾವು ಹ್ಮ್. ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಏನಾಗಿದೆ, ರುಪಿ ಮೌಲ್ಯ ಯಾಕೆ ಕುಸಿತಾ ಇದೆ ಅನ್ನೋದ್ರ ಹ್ಮ್. ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವುದೇ ದೇಶದ ಒಂದು ಆರ್ಥಿಕ ಸ್ಥಿತಿ ಏನಿದೆಯಲ್ಲ, ಮೌಲ್ಯ ಕುಸಿತಾ ಇದೆ ಅಂದ ತಕ್ಷಣನೇ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ. ಹ್ಮ್. ಇವತ್ತು ಪ್ರಪಂಚದಲ್ಲಿ ಏನಾಗುತ್ತೆ, ನಾನು ಎಷ್ಟು ಖರೀದಿ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಹೊರಗಡೆ ದೇಶಕ್ಕೆ ಮಾರ್ತಾ ಇದ್ದೀನಿ, ನನ್ನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮೇಲೆ ನನ್ನ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಯಾಕೆ ರುಪಿ ಡಿಪ್ರಿಷಿಯೇಟ್ ಆಗಿದೆ ಅಂದ್ರೆ, ನಾನು ಇಂಪೋರ್ಟ್ ಮಾಡ್ಕೊಳ್ತಿರೋದು ಜಾಸ್ತಿ ಆಗಿದೆ, ನಾನು ಎಕ್ಸ್ಪೋರ್ಟ್ ಮಾಡ್ತಿರೋದು ಕಡಿಮೆ ಆಗಿದೆ. ಅವಾಗ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಬೈ ಮಾಡಬೇಕು. ಈಗ ನಾನು ಏನಾದರೂ ತಗೊಳ್ಬೇಕು ಅಂದ್ರೆ ನಾನು ರುಪಿ ತಗೊಳ್ಳಲ್ಲ, ನಾನು ಮಾರ್ಕೆಟಲ್ಲಿ ಡಾಲರ್ ತಗೋಬೇಕು. ಡಾಲರ್ ತಗೋಬೇಕಂತಂದ್ರೆ ಏನಾಗ್ತದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಜಾಸ್ತಿ ದುಡ್ಡು ಕೊಟ್ಟಾಗ ಮಾತ್ರ ನಾನು ಡಾಲರ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರುಪಿ ವ್ಯಾಲ್ಯೂ ಕುಸಿತಾ ಆಗ್ತದೆ. ಆರ್ಥಿಕ ಸ್ಥಿತಿ ಪ್ರಾಬ್ಲಮ್ ಅಲ್ಲ ಇದು, ನಾನು ಖರೀದಿ ಮಾಡೋದು ಜಾಸ್ತಿ ಆಗಿದೆ, ಹಿಂಗಾಗಿ ನನಗೆ ಆರ್ಥಿಕ ಇದಕ್ಕೆ ಇಂಪ್ಯಾಕ್ಟ್ ಏನು. ರುಪಿ ಕುಸಿತ ತಡಿಬೇಕಪ್ಪ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಕೊಡೋದು ಜಾಸ್ತಿ ಆಗ್ಬೇಕು, ಖರೀದಿ ಮಾಡೋದು ಕಡಿಮೆ ಆಗ್ಬೇಕು. ಕೊಡೋದು ಜಾಸ್ತಿ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಡೈರಿ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಷ್ಟೋ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲದಕ್ಕಿಂತ ದೊಡ್ಡ ಎಕ್ಸ್ಪೋರ್ಟ್ ಏನಂದ್ರೆ IT ಸೊಲ್ಯೂಷನ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇಂಪೋರ್ಟ್ ಮಾಡ್ಕೋತಿರೋದು ಏನಂದ್ರೆ ಮೇನ್ ಆಗಿ ಕ್ರೂಡ್ ಆಯಿಲ್, ಗೋಲ್ಡ್, ಮತ್ತೆ ನಾವು ತಿನ್ನುವಂತ ಆಯಿಲ್, ಕೆಲವೊಂದಷ್ಟು ಫುಡ್ ಪ್ರಾಡಕ್ಟ್ಗಳ ಏನ್ ಹೇಳ್ತಾ ಇದಾರೆ ಅಂದ್ರೆ ಮೋದಿ ಅವರು, ನಾವು ಇಂಪೋರ್ಟ್ ನ ಕಡಿಮೆ ಮಾಡ್ಕೊಳ್ಳೋಣ, ಹೊರಗಡೆ ಮಾರೋದನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಇದರಿಂದ ರುಪಿ ಅಪ್ರಿಶಿಯೇಟ್ ಆಗತ್ತೆ ಅನ್ನೋದು ಒಂದು. ರುಪಿ ಡಿಪ್ರಿಶಿಯೇಟ್ ಆಗೋದು ಇನ್ನೊಂದು ರೀತಿ ಹೆಂಗ್ ಒಳ್ಳೇದಪ್ಪ ಅಂದ್ರೆ, ನಮ್ ದೇಶಕ್ಕೆ ಹೊರಗಡೆಯಿಂದ ದುಡ್ಡು ಬರೋದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೊರಗಡೆ ದೇಶದಲ್ಲಿ ಒಬ್ರು ಇದ್ದಾರೆ, ನಾನು ಇಂಡಿಯಾಗೆ ಹೋಗ್ಬಿಟ್ರೆ $1 ನಂಗೆ 95 ರೂಪಾಯಿ ಸಿಗುತ್ತೆ ಅಂದ್ರೆ ಅವ್ನು ಬಂದು ತಗೊಂತಾನೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿ ಅಂತ ಹೂಡಿಕೆ ಮಾಡುವಂತ ಚಾನ್ಸಸ್ ಇದೆ. ಸೊ ರುಪಿ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಬಟ್ ರುಪಿನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಪ್ಪ ಅಂದ್ರೆ, ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ದೆನ್ ಮೈ ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಇನ್ಕ್ರೀಸ್ ದನ್ ದಿ ಮೈ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗ್ಬೇಕು, ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆಗಬೇಕು. ಅದು ಬಿಟ್ರೆ ಓವರಾಲ್ ಆಗಿ ಆರ್ಥಿಕ ಸ್ಥಿತಿ ಮೇಲೆ ಅಂತ ಮೌಲ್ಯ ರುಪಿ ಕುಸಿತದಿಂದ ಏನೋ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಅಂತ ನನಗೆ. ಸರ್, ಯುದ್ಧ ಸ್ಟಾರ್ಟ್ ಆಗಿ ಬಹಳಷ್ಟು ತಿಂಗಳುಗಳೇ ಆಯ್ತು. ಆಗೆಲ್ಲೂ ಹೇಳ್ದೇ ಇದ್ದಂತಹ ಪ್ರಧಾನಿ ಈಗ ಬಂದ್ ಹೇಳ್ತಾರೆ ಅಂತಂದ್ರೆ ಯಾಕೆ ಹೇಳ್ತಾ ಇದಾರೆ? ಅವಾಗ್ಲೇ ಹೇಳ್ಬೋದಿತ್ತಲ್ವಾ? ಅವಾಗ್ಲೇ ನಮಗ್ ಜಾಗೃತಿ ಮೂಡಿಸ್ಬೋದಿತ್ತಲ್ವಾ? ಲೈಕ್ ಈ ತರನು ಯೋಚನೆ ಮಾಡೋವಂಥವ್ರು ಇರ್ತಾರೆ. ಬಟ್ ಅವಾಗ್ಲೇ ಈ ರೀತಿ ಪರಿಸ್ಥಿತಿ ಬಂದಿತ್ತಾ, ಅಥವಾ ಸದ್ಯಕ್ಕೆ ಇವಾಗ ಬರ್ತಾ ಇದೆಯಾ, ಹೇಗೆ ಅಂತ? ಈಗ ನೋಡಿಮ್ಮ, ಇವತ್ತು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ಇವತ್ತು ಎಲ್ಲರಿಗೂ ಇನ್ಫಾರ್ಮೇಶನ್ ಎಲ್ಲರಿಗೂ ಸಿಗುತ್ತೆ. ಈಗ ಪ್ರತಿಯೊಬ್ಬರಿಗೂ ಕೇಳಿದ್ರೆ ಪ್ರತಿಯೊಬ್ಬರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತು. ಇನ್ಫಾರ್ಮೇಶನ್ ಅಂತ ನಾವೇನು ಇದ್ರಲ್ಲಿ ಡಿಬೇಟ್ ಮಾಡಕ್ ಆಗಲ್ಲ. ಆದ್ರೆ ಏನಂದ್ರೆ, ನಮ್ ದೇಶದಲ್ಲಿ ಒಂದು ಗುಡ್ ಏನಪ್ಪಾ ಅಂತಂದ್ರೆ, ನಮ್ಗೆ ಈ ಯುದ್ಧ ಎಷ್ಟು ದಿನಗಳವರೆಗೆ ನಡೀತೆ ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಗಮನಕ್ಕಿಲ್ಲ. ಸೊ ಅದರಿಂದ ಮೋಸ್ಟ್ಲಿ ಅವ್ರ ಆಂಟಿಸಿಪೇಷನ್ ಏನು, ಓಕೆ ಬೇಗ ಯುದ್ಧ ಮುಗಿದೋಗ್ಬಿಡತ್ತೆ ಮೀಡಿಯೇಷನ್ ಆಗಿ, ಸೊ ಎಲ್ಲ ನಾರ್ಮಲ್ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಎರಡನೇದು, ನಮ್ಮಲ್ಲಿ ಇರುವಂತ ಒಂದು ಒಳ್ಳೆ ರಿಸರ್ವ್ ಇರೋದ್ರಿಂದ ಇಂಪ್ಯಾಕ್ಟ್ ನ ಜನಕ್ಕೆ ಕೊಡೋದು ಬೇಡ, ಆದಷ್ಟು ಸರ್ಕಾರ ತೆಗೆದುಕೊಳ್ಳೋಣ, ಎಷ್ಟಾಗ್ತಷ್ಟು ಮ್ಯಾಕ್ಸಿಮಮ್ ಅಂತ ಅನ್ಕೊಂಡು ಅವ್ರು ಮಾಡಿದ್ದಾರೆ. ಮೂರನೇದು, 5 ರಾಜ್ಯಗಳಲ್ಲಿ ಎಲೆಕ್ಷನ್ ಇತ್ತು. ಮೋಸ್ಟ್ಲಿ ಈಗ ಅದನ್ನ ಹೋಗ್ಬಿಟ್ಟು ಹೇಳಿದ ತಕ್ಷಣ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಪೊಲಿಟಿಕಲ್ ಆಗಿ ಅವ್ರ ಮೇಲೆ ಅಫೆಕ್ಟ್ ಆಗ್ಬೋದು ಅಂತ ಅನ್ಕೊಂಡಿರ್ಬೋದು. ಹಿಂಗಾಗಿ ಅದನ್ನ ಅವರು ಅವಾಯ್ಡ್ ಮಾಡಿರ್ಬೋದು. ಸೊ ಯಾವುದೇ ದೇಶದ ಒಬ್ಬ ಪ್ರಧಾನಿನೋ ಒಬ್ಬ ಪೊಲಿಟಿಷಿಯನ್, ಅವರು ಕರೆಕ್ಟ್ ಅಲ್ವಾ? ಅವರು ಸ್ಟ್ರಾಟಜಿಕಲ್ ಆಗಿ ಏನ್ ಥಿಂಕ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಬೇಕು, ನಮ್ಮ ಪಕ್ಷ ಅವರು ರಾಜಕೀಯಕ್ಕೆ ಬರಬೇಕು, ರೂಲಿಂಗ್ ಬರಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಸೊ ಹಂಗಾಗಿ ಅವ್ರು ಅದನ್ನ ಮಾಡಿರ್ಬೋದು. ಬಟ್ ಇದೇನ್ ನನ್ಗೇನು ಇವ್ರು ಹೇಳಿದ ತಕ್ಷಣ ಇವತ್ತು ಪ್ರಾಬ್ಲಮ್ ಇದೆ ಹೇಳ್ದಿರೋದಂತದ್ದು ಏನಿಲ್ಲ. ಅವ್ರು ಹೇಳ್ದೇ ಇದ್ರು ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ಯುದ್ಧ ನಡೀತಾ ಇದ್ದಾಗ ಸಿಲಿಂಡರ್ಗಳು ಸಿಗ್ತಾ ಇರ್ಲಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅದು ತೊಂದರೆ ಇದೆ, ಕಮರ್ಷಿಯಲ್ ಸಿಲಿಂಡರ್ಗಳು. ಆಮೇಲೆ ಎಲ್ಲಾ ದೇಶಗಳು ನೋಡ್ತಾ ಇದ್ದೀವಿ, ರೇಟ್ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ದೇರ್ ಇಸ್ ಸಮ್ ರೀಸನ್ ದಟ್ ಇವತ್ತಿಲ್ಲ ನಾಳೆ ನಮಗೂ ಇದು ಇಂಪ್ಯಾಕ್ಟ್ ಆಗ್ತದೆ, ನಮಗೂ ಗೊತ್ತಿತ್ತು. ಸೊ ಹಂಗಾಗಿ ಅವರು ಹೇಳಿರೋದು ಪೊಲಿಟಿಕಲ್ ಆಗಿ ಏನೋ ಒಂದು ರೀಸನ್ ಇಟ್ಕೊಂಡು ಡಿಲೇ ಮಾಡಿರ್ಬೋದು. ಬಟ್ ಪ್ರಾಬ್ಲಮ್ ಅಂತೂ ಇತ್ತು, ಅದನ್ನ ಅವ್ರು ಹೇಳಿದ್ದಾರೆ. ಅದನ್ನ ಹೇಳಿರೋದು ಇವಾಗಾದ್ರೂ ಎಚ್ಚೆತ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ. ಅಂದ್ರೆ ಚಿನ್ನ ತೆಗೆದುಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡ್ಬೋದು. ಆದಷ್ಟು ನಾವು ಯೂಸ್ ಮಾಡುವಂತ ವೆಹಿಕಲ್ಗಳನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಎಲ್ಲೆಲ್ಲಿ ನಮ್ಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ, ಅಥವಾ ಮನೆಯಿಂದ ಕೆಲಸ ಮಾಡ್ಬೋದು, ಅಥವಾ ವರ್ಚುವಲ್ ಮೀಟಿಂಗ್ಗಳು ಮಾಡ್ಬೋದು, ಅದರಿಂದ ಮಾಡ್ಬೋದು. ಡೆಫಿನೆಟ್ಲಿ ಅದಕ್ಕೆ ಅವಕಾಶ ಇದೆ ಅಂತ. ಸರ್, ಗ್ಯಾಸ್ ಪ್ರಾಬ್ಲಮ್ ಅನ್ನೋ ಪರಿಸ್ಥಿತಿ ಯಾವಾಗ ಸೃಷ್ಟಿಯಾಗಿತ್ತು, ಆ ಟೈಮ್ನಲ್ಲಿ ನಾವು ಜನರ ಒಂದಷ್ಟು ಅಭಿಪ್ರಾಯಗಳನ್ನ ಕೇಳ್ತೀವಿ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಪಕ್ಕದಲ್ಲಿರೋ ಚೀನಾ ದೇಶಕ್ಕೆ ಇಲ್ದಲ್ಲೇ ಇರುವಂತಹ ಇದೆಲ್ಲ ಪ್ರಾಬ್ಲಮ್ಸ್ ನಮಗೆ ಯಾಕೆ ಬರ್ತಾ ಇದೆ ಅನ್ನೋ ಒಂದು ರೀಸನ್. ಸೊ ಇದಕ್ಕೆ ನೀವೇನೇ ಹೇಳ್ತೀರಾ? ಇವತ್ತು ಒಂದೇನಂತಂದ್ರೆ,
ಇಂಪ್ಯಾಕ್ಟ್ ಆಫ್ ದಿಸ್ ಏನಿದೆ ಅಲ್ಲ ಇದೆಲ್ಲ ಕಂಟ್ರಿಗಳಿಗೆ ಆಗಿದೆ ಅಮ್ಮ. ಚೈನಾಗ್ ಆಗಿಲ್ಲ ಅಂತಲ್ಲ, ಆಗಿದೆ. ಬಟ್ ಚೈನಾದಲ್ಲಿ ಆಗಿಲ್ಲ ಅನ್ನೋದು ಯಾಕೆ ಗೊತ್ತಾಗ ಅಲ್ಲಿ ಸೋಷಿಯಲ್ ಮೀಡಿಯಾಗ ಅಲೋ ಇಲ್ಲ. ಅಲ್ಲಿ ಎಲ್ಲಾ ಚಾನೆಲ್ಗಳಿಗೆ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಹಿಂಗ್ ಹೋಗ್ಬಿಟ್ಟು ಕೂತ್ಕೊಂಡು ಯಾರ್ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು. ನಮ್ ದೇಶದ ಪ್ರಧಾನ ಮಂತ್ರಿಗೂ ಬೈಬೋದು, ಗೌರ್ಮೆಂಟ್ಗೂ ಬೈಬೋದು, ಯಾರು ಏನ್ ಬೇಕಾದ್ರೆ ಮಾತಾಡ್ಬೋದು. ಅದೆಲ್ಲ ಆಪ್ಷನ್ ಇದೆ ನಮ್ ದೇಶದಲ್ಲಿ. ಆ ದೇಶದಲ್ಲಿ ಇಲ್ಲ. ಯಾಕೆ ನಾನು ಹೋಗಿದ್ದೀನಿ ಚೈನಾಗೆ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಅಲ್ಲಿ ಗೂಗಲ್ ಇಲ್ಲ, ಅವ್ರದೇ ಸಪರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಗ್ರೌಂಡ್ ರಿಯಾಲಿಟಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲ ಇದು ಇಲ್ಲ ಅಂತಲ್ಲ, ಅವ್ರಿಗೆ ಏನಂದ್ರೆ ಹೊರಗಡೆ ಪ್ರಪಂಚ. ಈಗ ದುಬೈಗೆ ಹೋಗಿದ್ದೀನಿ, ದುಬೈನಲ್ಲಿ ಇವೆಲ್ಲ ಸೋಷಿಯಲ್ ಮೀಡಿಯಾ ಇದನ್ನೇ ಆಗಲ್ಲ. ಅಲ್ಲಿ ಏನಿದ್ರು ಒಳ್ಳೇದ್ ಹೇಳ್ಬೇಕು, ಕೆಟ್ಟದೇನು ಮಾತಾಡಂಗಿಲ್ಲ. ನಮ್ ದೇಶದಲ್ಲಿ ಹೆಂಗಿದೆ ಅಂದ್ರೆ ನಾವೆಲ್ಲಾನು ಅನುಭವಿಸ್ತೀವಿ, ಬಟ್ ನಾವ್ ಯಾರು ಏನ್ ಬೇಕಾದ್ರೆ ನಮ್ಗೇನು ಇದೇನಂತಾರಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ತುಂಬಾನೇ ಜಾಸ್ತಿ ಇದೆ. ಹಿಂಗಾಗಿ ನಮ್ಮ ಪ್ರಾಬ್ಲಮ್ಗಳು ಯಾವಾಗ್ಲೂ ಜಾಸ್ತಿ ಸಿಗುತ್ತೆ. ಪಕ್ಕದ ಮನೆಯವ್ರು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಪಕ್ಕದ ಮನೆಯವ್ರಿಗೆ ಅವ್ರು ಹೊರಗಡೆ ಹಾಕಿಲ್ಲ ಅಷ್ಟೇ. ನಾವು ಇಲ್ದೇ ಇರೋದೆಲ್ಲ ಇಷ್ಟು ಪ್ರಾಬ್ಲಮ್ ದೊಡ್ಡದಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದೀವಿ. ಹಾಗಾಗಿ ಐ ಥಿಂಕ್ ದಿಸ್ ಪ್ರಾಬ್ಲಮ್ ಇದೆ ವಿತ್ ಎವ್ರಿ ಕಂಟ್ರಿ. ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಪೆಟ್ರೋಲ್ ದರ ಆಗಿರಬಹುದು, ಡೀಸೆಲ್ ದರ ಆಗಿರಬಹುದು 80 to 100% ಜಾಸ್ತಿ ಆಗಿದೆ. ಅಮೆರಿಕದಲ್ಲಿ 50% ಜಾಸ್ತಿ ಆಗಿದೆ. ಸೊ ನಮ್ಮ ಇಂಡಿಯಾದಲ್ಲಿ ಇನ್ ಮುಂದಿನ ದಿನಗಳಲ್ಲಿ ಏನಾದ್ರೂ ಜಾಸ್ತಿ ಆದ್ರೆ ಎಷ್ಟಾಗ್ಬೋದು? ಖಂಡಿತ ಆಗ್ಬೋದು. ಯಾಕಂದ್ರೆ ನನ್ನ ಪ್ರಕಾರ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ ಜಂಪ್ ಆಗಿರೋದು ನೋಡಿದ್ರೆ ಅಟ್ಲೀಸ್ಟ್ ನನ್ನ ಪ್ರಕಾರ ಗೌರ್ಮೆಂಟ್ ಒಂದು ಅಪ್ ಟು 8 to 10 rupees ವರೆಗೂ ಜಾಸ್ತಿ ಮಾಡ್ಬೋದು. ಮಾಡಿದ್ರೆ ಪೆಟ್ರೋಲ್ ಬೆಲೆ ಮಾಡ್ಬೋದು, ಡೀಸೆಲ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಡೀಸೆಲ್ ಮಾಡೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಇನ್ಫ್ಲೇಷನ್ ಆಗುತ್ತೆ. ಬಟ್ ಸರ್ಕಾರಕ್ಕೆ ಇದೇ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಮೇಲೂ ಬಿದ್ದೇ ಬೀರುತ್ತೆ. ಸೊ ಹಾಗಾಗಿ ಅದನ್ನ ಅದ್ ಇಂಪ್ಯಾಕ್ಟ್ ತಗೊಳ್ಳೇಬಹುದು. ಬಟ್ ಇನ್ನು ಅದ್ ಬಿಟ್ರೆ ಇನ್ನೇನಪ್ಪಾ ಅಂದ್ರೆ ಸರ್ಕಾರಕ್ಕೆ ನಾನು ಹೇಳಿದ್ನಲ್ಲ, ಈಗ ಚಿನ್ನ ತೆಗೆದುಕೊಳ್ಳೋದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಅದೇ ದುಡ್ಡನ್ನ ಅವರು ಪೆಟ್ರೋಲ್ ಖರೀದಿಗೆ ಹಾಕೋಬಹುದು, ಅಥವಾ ಇನ್ನೇನಾದ್ರು ಬೇರೆ ಅದಕ್ಕೆ ಮಾಡ್ಕೋಬಹುದು. ಹಿಂಗಾಗಿ ಆಗ್ಬೋದು. ಸೊ ಇದನ್ನ ನಾನು ಅವ್ರಿಗೆ ಏನಂದ್ರೆ ಕಳಕಳೆ ಕೇಳ್ಕೊಂಡಿದ್ದಾರೆ, ನಿಮಗೆ ನೀಡ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಬಂದವ್ರು, ಯಾಕಂದ್ರೆ ಅದು ಹೋಗ್ಬಿಟ್ಟು ಲಾಕ್ಡ್ ಅಸೆಟ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಎಕನಾಮಿಗೂ ಒಳ್ಳೇದಲ್ಲ. ಸುಮ್ಮನೆ ಬಂದು ಇಂಪೋರ್ಟ್ ಮಾಡ್ಕೊಂಡು ಬಂದು ಈಗ ಹೆಂಗಂದ್ರೆ ಮನೇಲಿ ನೀವು ಇಂಪೋರ್ಟೆಡ್ ಆಗಿ ಒಂದಷ್ಟು ವಸ್ತುಗಳು ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀರಾ. ಸ್ವಲ್ಪ ದಿವಸ ಆದ್ಮೇಲೆ ಅದು ನಿಮ್ಗೆ ನೆನಪಿರಲ್ಲ, ಅದು ಯೂಸ್ ಮಾಡಲ್ಲ, ಯಾರಿಗೂ ಯೂಸ್. ಅವಾಗ ಏನಾಗುತ್ತೆ, ಸುಮ್ಮನೆ ಅದು ವೇಸ್ಟ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಂಗ ಆಗ್ಬಾರ್ದು ಅಂತ. ಹಾಗಾದ್ರೆ ಚಿನ್ನ ವೇಸ್ಟ್ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ನಮ್ಮ ಎಮರ್ಜೆನ್ಸಿ ನಾವೆಲ್ಲರೂ ಯೂಸ್ ಮಾಡ್ಕೋತೀವಿ. ಬಟ್ ಏನಂದ್ರೆ ಈ ಚಿನ್ನನ ಒಂದು ದೇಶದ ಎಕನಾಮಿ ಪಾಯಿಂಟ್ ಆಫ್ ಇಂದ ತಗೊಂಡಾಗ ಅದರಿಂದ ಬೆನಿಫಿಟ್ ಏನು ಅಷ್ಟೊಂದು ಕಾಣಿಸಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.